ಕಾವೇರಿ ಜಲನನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಕನ್ನಂಬಾಡಿ ಕಟ್ಟೆ ಕೂಡ ಭರ್ತಿಯ ಸನಿಹಕ್ಕೆ ಬಂದಿರುವಂಥದ್ದು. ಹೀಗಾಗಿ ಜಲಾಶಯದಿಂದ ಕಾವೇರಿ ನದಿಗೂ ಕೂಡ ನೀರನ್ನು ಹರಿಬಿಡಲಾಗಿದೆ. ನಾನಿವಾಗ ಸ್ಥಳದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ಏನು ಕಾಣ್ತಾ ಇದೆ, ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಜಲಾಶಯ. ಈ ಒಂದು ಜಲಾಶಯ ಇದೀಗ ಭರ್ತಿ ಸನಿಹಕ್ಕೆ ಬಂದಿದೆ. ಹೀಗಾಗಿ 10 ಕ್ರಸ್ಟ್ ಗೇಟ್ಗಳ ಮೂಲಕ 10,000 ಕ್ಯೂಸೆಸ್ ನೀರನ್ನ ನದಿಗೂ ಕೂಡ ಹರಿಬಿಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಕಾವೇರಿ ಜಲನನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆ ಹಾರಂಗಿ ಆಗಿರ್ಬೋದು ಮತ್ತೆ ಹೇಮಾವತಿ ಜಲಾಶಯದಿಂದಲೂ ಕೂಡ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊರಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಜಲಾಶಯ ಈಗಾಗಲೇ 120 ಅಡಿ ಸನಿಹಕ್ಕೆ ಬಂದಿದೆ. ಕೇವಲ 4 ಅಡಿ ಮಾತ್ರ ಬರ್ತಿರುವಂಥದ್ದು. ಮತ್ತೊಂದು ಕಡೆ ಇನ್ಫ್ಲೋ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಿರುವಂಥದ್ದು. 51,000 ಕ್ಯೂಸೆಸ್ ನೀರು ಕೂಡ ಹರಿದು ಬರ್ತಾ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ KRS ಜಲಾಶಯದಿಂದ ಕಾವೇರಿ ನದಿಗೆ 10,000 ಕ್ಯೂಸೆಸ್ ನೀರನ್ನು ಕೂಡ ಹೊರಬಿಡಲಾಗ್ತಿದೆ. ದೃಶ್ಯದಲ್ಲಿ ಕೂಡ ನೋಡ್ಬೋದು, ಸಾಕಷ್ಟು ಮನಮೋಹಕ ದೃಶ್ಯ KRSನ ಮುಂಭಾಗದಲ್ಲಿ ಕಂಡು ಬರ್ತಾ ಇದೆ. ಕಾವೇರಿ KRS ಜಲಾಶಯದಿಂದ ಧುಮ್ಮಿಕ್ತಾ ಇದ್ದಾಳೆ, ಹರಿದು ಕೆಳಭಾಗಕ್ಕೆ ಕೂಡ ಹೋಗ್ತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಹಾಲ್ ನೊರೆಯಂತೆ ಕಾವೇರಿ ಧುಮ್ಮಿಕ್ಕಿ ಕೆಳಭಾಗಕ್ಕೆ ಹೋಗ್ತಾ ಇರುವಂಥದ್ದು. ಈ ಬಾರಿ ಜಲಾಶಯ ತುಂಬುತ್ತಾ ಇಲ್ಲೋ ಅನ್ನೋಂಥ ಆತಂಕ ಇತ್ತು, ಆದರೆ ಈಗಾಗಲೇ ಸನಿಹಕ್ಕೆ ಬಂದಿದೆ. ನಾಳೆ ಸಂಜೆ ವೇಳೆಗೆ ಸಂಪೂರ್ಣವಾಗಿ KRS ಜಲಾಶಯ ಕೂಡ ಭರ್ತಿ ಆಗುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ 10,000 ಕ್ಯೂಸೆಸ್ ನೀರನ್ನು ಕೂಡ ನದಿಗೆ ಹರಿಬಿಡಲಾಗ್ತಿರುವಂಥದ್ದು. ಇನ್ಫ್ಲೋ ಮತ್ತಷ್ಟು ಹೆಚ್ಚಳ ಆದರೆ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕೂಡ ಹರಿಬಿಡೋದಕ್ಕೆ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ಮಂಡ್ಯ ಜಿಲ್ಲಾಡಳಿತ ನದಿ ಪಾತ್ರದ ಜನರಿಗೂ ಕೂಡ ಈಗಾಗಲೇ ಸಾಕಷ್ಟು ಅಲರ್ಟ್ ಮಾಡಿರುವಂಥದ್ದು. ನದಿಗೆ ನೀರನ್ನು ಹರಿಸ್ತೀವಿ, ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊಳ್ಳಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಈಗ ಜಲಾಶಯಕ್ಕೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ 10 ಕ್ರಸ್ಟ್ ಗೇಟ್ಗಳ ಮೂಲಕ 10,000 ಕ್ಯೂಸೆಸ್ ನೀರನ್ನು ನದಿಗೆ ಕೂಡ ಹರಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಿದ್ರೆ ಕೂಡ ಸಾಕಷ್ಟು ಅಂದರೆ KRS ಜಲಾಶಯ ಅಂದರೆ ಸಾಕಷ್ಟು ಖ್ಯಾತಿಯನ್ನು ಪಡೆದಿರುವಂಥದ್ದು. ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾರೆ, ಆದರೆ ಜಲಾಶಯ ಭರ್ತಿ ಆಗಿರಲಿಲ್ಲ, ನೀರನ್ನು ಕೂಡ ಹೊರಗೆ ಬಿಟ್ಟಿರಲಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರವಾಸಿಗರ ದಂಡು ಬಂದಿರಲಿಲ್ಲ. ಆದರೆ ಇದೀಗ ಜಲಾಶಯದ ಕ್ರಸ್ಟ್ ಗೇಟ್ಗಳ ಮೂಲಕ 10,000 ಕ್ಯೂಸೆಸ್ ನೀರನ್ನು ಕೂಡ ಹೊರಗೆ ಬಿಟ್ಟಿದ್ದಾರೆ. ಇದು ಜಿಲ್ಲೆಯ ರೈತರ ಸಾಕಷ್ಟು ಸಂತಸಕ್ಕೂ ಕೂಡ ಕಾರಣ ಆಗ್ತಿದೆ. ನನ್ನ ಹಿಂಭಾಗದ ದೃಶ್ಯಗಳು ಸಾಕಷ್ಟು ಮನಮೋಹಕ ಆಗಿರುವಂಥದ್ದು. ಒಟ್ಟಾರೆ ಜಲಾಶಯಕ್ಕೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿರುವಂಥ ಹಿನ್ನೆಲೆಯಲ್ಲಿ 10,000 ಕ್ಯೂಸೆಸ್ ನೀರನ್ನು ಕೂಡ ನದಿಗೆ ಇದೀಗ ಬಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.